ಮಂಗಳೂರು ಕಟ್ಟಡ ನಿರ್ಮಾಣ ಕಾಮಗಾರಿಗೂ ತಟ್ಟಿತ ಎಸ್ಐಆರ್ ಎಫೆಕ್ಟ್. ಕಾಮಗಾರಿಗಳಲ್ಲಿ ತೊಡಗಿಸಿಕೊಂಡಿದ್ರ ಅಕ್ರಮ ಬಾಂಗ್ಲಾ ವಲಸಿಗರು. ಪಶ್ಚಿಮ ಬಂಗಾಳ ಚುನಾವಣೆ ನಂತರ ಇಳಿಕೆ ಕಂಡ ಬಾಂಗ್ಲಾ ಕಾರ್ಮಿಕರ ಸಂಖ್ಯೆ. ಬಂಗಾಳದಲ್ಲಿ ನಡೆದಂತ ಎಸ್ಐಆರ್ ಪರಿಣಾಮ ಕಾರ್ಮಿಕರ ಸಂಖ್ಯೆ ಇಳಿಕೆ ಆಗಿದೆ. ಚುನಾವಣೆಗಾಗಿ ಮಂಗಳೂರು ತೊರೆದಿದ್ದ ಕಾರ್ಮಿಕರು ಮತ್ತೆ ಬಂದಿಲ್ಲ. ಬಂಗಾಳದಲ್ಲಿರುವ ವಿಳಾಸದ ಆಧಾರ್ ಕಾರ್ಡ್ ಅನ್ನ ಕಾರ್ಮಿಕರು ಹೊಂದಿದ್ರು. ಹಲವು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಪಶ್ಚಿಮ ಬಂಗಾಳದಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿತ್ತು. ಆದರೆ ಎಸ್ಐಆರ್ ಪರಿಣಾಮ ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗಿದೆ. ಮತ್ತೆ ಮಂಗಳೂರಿಗೆ ಬಂದ್ರೆ ಸಮಸ್ಯೆಗೆ ಸಿಲುಕೋ ಆತಂಕದಲ್ಲಿ ಕಾರ್ಮಿಕರು ವಾಪಸ್ ಮಂಗಳೂರಿಗೆ ಬಂದೇ ಇಲ್ಲ. ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆಯಿಂದ ದೇಶವನ್ನೇ ತೊರೆದಿರೋ ಅನುಮಾನ ಇದೆ. ಚುನಾವಣೆಗಾಗಿ ತೆರಳಿದವರು ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿರೋ ಗುಮಾನಿ ಇದೆ. ಚುನಾವಣೆಗೆ ಹೋದವರಲ್ಲಿ 25% ಮಂದಿ ಮಾತ್ರ ವಾಪಸ್ ಬಂದಿದ್ದಾರೆ. ಕಳೆದ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಎಸ್ಐಆರ್ ಮತದಾರರ ತೀವ್ರ ಪರಿಷ್ಕರಣೆ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದರ ಜೊತೆಗೆ ಕರಾವಳಿ ಭಾಗವನ್ನು ಚರ್ಚೆಗೆ ತೆಗೆದುಕೊಂಡ್ರೆ ಈ ಭಾಗದಲ್ಲಿ ಅಂದ್ರೆ ಕಟ್ಟಡ ಕಾರ್ಮಿಕರಾಗಿರಬಹುದು ಅಥವಾ ಬೇರೆ ಬೇರೆ ಉದ್ಯಮಗಳಲ್ಲಿ ಹೆಚ್ಚಾಗಿ ಕಾರ್ಮಿಕರಾಗಿ ದುಡಿತಾ ಇರುವಂತದ್ದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಆ ಭಾಗದಿಂದ ಬಂದಂತವರು. ಹಾಗಾಗಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿಂದ ಅವರ ಊರಿಗೆ ಹೋದಂತವರು ಬಹುತೇಕ 100ರಲ್ಲಿ ಕೇವಲ 25% ಕಾರ್ಮಿಕರಷ್ಟೇ ವಾಪಸ್ ಬಂದಿದ್ದಾರೆ. ಇನ್ನೂ ಕೂಡ 75% ಕಾರ್ಮಿಕರು ಅವರ ಉದ್ಯೋಗಗಳಿಗೆ ಬಂದಿಲ್ಲ. ಹೀಗಾಗಿ ಕರಾವಳಿಯ ಕಟ್ಟಡ ಉದ್ಯಮಕ್ಕೆ ಬಹಳ ದೊಡ್ಡ ಏಟು ಬಿದ್ದಿರುವಂತದ್ದು. ಪ್ರಮುಖವಾಗಿ ನಾನೀಗ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇರುವಂತದ್ದು ಜಾಗದಲ್ಲಿದ್ದೀನಿ. ಪ್ರಮುಖವಾಗಿ ಏನಂದ್ರೆ ಬಹುತೇಕವಾಗಿ ಕರಾವಳಿ ಅಷ್ಟೇ ಅಲ್ಲ, ಕರ್ನಾಟಕದ ಅನೇಕ ಕಟ್ಟಡದ ಉದ್ಯಮಗಳೇನಿದೆ ಈ ಉದ್ಯಮಗಳು ನೆಂಚಿಕೊಂಡಿರುವಂತದ್ದು ಉತ್ತರ ಭಾರತ ಮೂಲದ ಕಾರ್ಮಿಕರನ್ನ. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಬಹುತೇಕ ಮಂದಿ ಇಲ್ಲಿಗೆ ಬಂದು ಉದ್ಯೋಗಗಳಲ್ಲಿ ತೊಡಕೊಂಡಿರುವಂತದ್ದು. ಆದ್ರೆ ಈ ಬಾರಿ ಕಳೆದ ಏಪ್ರಿಲ್ ನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರು ತಮ್ಮ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದವರು ಸಹಜವಾಗಿ ಅವರ ಹಬ್ಬ ಮತ್ತು ಚುನಾವಣೆಯನ್ನು ಮುಗಿಸಿಕೊಂಡು ವಾಪಸ್ ಬರಬೇಕಾಗಿತ್ತು. ಆದರೆ ಅದರಲ್ಲಿ ಕೇವಲ 25% ಜನ ಮಾತ್ರ ವಾಪಸ್ ಬಂದಿದ್ದಾರೆ. ಉಳಿದ ಬಹುತೇಕ ಮಂದಿ ವಾಪಸ್ ಬಂದಿಲ್ಲ. ಇದರಿಂದಾಗಿ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಅನೇಕ ಕಟ್ಟಡ ಕೆಲಸಗಳಿಗೆ ಕಾರ್ಮಿಕರ ಕೊರತೆಗಳು ಉಂಟಾಗಿರುವಂತದ್ದು, ಕಾರ್ಮಿಕರು ಬರದೆ ಒಂದಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಅದರ ಜೊತೆಗೆ ತೀವ್ರ ಮತದಾರರ ಪರಿಷ್ಕರಣೆ ಏನಿತ್ತು ಇದು ಕೂಡ ಇದರ ಮೇಲೆ ಪರಿಣಾಮ ಬೀರಿದೆ ಅನ್ನುವಂತ ಚರ್ಚೆಗಳು ಆಗ್ತಾ ಇರುವಂತದ್ದು. ಈ ಎಲ್ಲ ಕಾರಣದಿಂದಾಗಿ ಬೇರೆ ಬೇರೆ ರೀತಿಯಾಗಿ ಇದು ಚರ್ಚೆಗೆ ಬಂದಿದೆ. ಯಾಕಂದ್ರೆ ಎಸ್ಐಆರ್ ನ ಕಾರಣಕ್ಕಾಗಿ ಅವರು ಹೋಗಿದ್ದಾರೆ. ಹೋದ ನಂತರ ಅಲ್ಲಿ ಬೇರೆ ಬೇರೆ ರೀತಿಯ ಗೊಂದಲಗಳಾಗಿರಬಹುದು. ಯಾಕಂದ್ರೆ ಬಹುತೇಕ ಜನ ಈ ಭಾಗಕ್ಕೆ ಬಂದವರಲ್ಲಿ ಬಾಂಗ್ಲಾ ನುಸುಳುಕೋರರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಹಿಂದಿನಿಂದಲೂ ಕೂಡ ಇತ್ತು. ಹಾಗಾಗಿ ಎಸ್ಐಆರ್ ಸಂದರ್ಭದಲ್ಲಿ ಅವರ ಅಧಿಕೃತವಾದ ಗುರುತಿನ ದಾಖಲೆಗಳು ಅದರಲ್ಲಿ ಒಂದಷ್ಟು ವಿಭಜನೆ ಆದಂತ ಕಾರಣದಿಂದಾಗಿ ಅವರು ಮತ್ತೆ ಅವರ ಏನು ಬಾಂಗ್ಲಾಕ್ಕೆ ಅವರು ಹೋಗಿರಬಹುದು ಅನ್ನುವಂತ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇಲ್ಲಿ ಸಹಜವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡು ಅವರು ಈ ಹಿಂದೆ ಬಂದು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅದ್ರ ಜೊತೆಗೆ ಅದೇ ಆಧಾರ್ ಕಾರ್ಡ್ ನ ಮೂಲಕ ಅಲ್ಲಿ ಮತವನ್ನ ಕೂಡ ಅವರು ಪಶ್ಚಿಮ ಬಂಗಾಳದಲ್ಲಿ ಚಲಾವಣೆ ಮಾಡ್ತಾ ಇದ್ರು. ಆದ್ರೆ ಎಸ್ಐಆರ್ ಅನ್ನುವಂತ ಒಂದು ವಿಶೇಷವಾದಂತಹ ಅಭಿಯಾನ ಏನಿದೆ ಇದು ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಕೊಟ್ಟಿದೆ. ಸರ್ಕಾರವನ್ನೇ ಬದಲಾವಣೆ ಮಾಡಿದೆ. ಅದರ ಜೊತೆಗೆ ಅಲ್ಲಿದ್ದಂತ ಒಂದಷ್ಟು ಈ ರೀತಿ ಬಂದ ನುಸುಳುಕೋರು ಏನಿದ್ದಾರೆ ಅವರು ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶಕ್ಕೆ ಹೋಗಿರುವಂತಹ ಅನುಮಾನಗಳಿವೆ. ಈ ಕಾರಣಕ್ಕಾಗಿ ಈ ಭಾಗದಲ್ಲಿ ಕಾರ್ಮಿಕರ ಶಾರ್ಟೇಜ್ ಆಗಿರುವ ಸಾಧ್ಯತೆಗಳ ಗುಮಾನಿ ಕೂಡ ಎದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಈ ಒಂದು ಪ್ರಾಜೆಕ್ಟ್ ಸುಮಾರು 65ರಿಂದ 70 ಜನ ಕಾರ್ಮಿಕರು ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಬಾರಿ ಏಪ್ರಿಲ್ನಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಘೋಷಣೆ ಆದ ನಂತರ ಒಂಥರ ಇಲ್ಲಿನ ಕಾರ್ಮಿಕರಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಅವರು ಒಂಥರ ಹೆದರಿಕೊಂಡು ಹೋಗಿದ್ದಾರೆ. ಅಂದರೆ ಅಲ್ಲಿನ ಏನು ಮೊದಲು ಸರ್ಕಾರ ಇತ್ತು ಅವರು ಏನೋ ಹೇಳಿದಾರಂತೆ, ನಿಮಗೆ ಯಾವುದೇ ಸರ್ಕಾರದ ಅವಕಾಶಗಳು ಅಥವಾ ಪಡಿತರ ಚೀಟಿಗಳಿರ್ಬೋದು ಯಾವುದೇ ಯೋಜನೆಗಳು ನಿಮಗೆ ಸಿಗುವುದಿಲ್ಲ ಅನ್ನುವಂಥದ್ದನ್ನು ಹೆದರಿಸಿ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದ ನಂತರ ವಾಪಸ್ ಬಂದಿರುವಂಥದ್ದು ಕೇವಲ 10ರಿಂದ 25%. ಬಾಕಿ 70% ಕಾರ್ಮಿಕರು ವಾಪಸ್ ಬಂದಿಲ್ಲ. ನಮಗೆ ಅನಿಸ್ತಾ ಇದೆ ಕಾರಣ ಏನಾಗಿರ್ಬೋದು ಅಂತ ಕೇಳಿದೆ. ಕೆಲವು ಕಾರ್ಮಿಕರ ಕೇಳುವಾಗ ಅವರೆಲ್ಲರೂ ಕೂಡ ಬಂಗಾಳದವರಲ್ಲ, ಬಾಂಗ್ಲಾದೇಶಿಗರು. ಹಾಗಾಗಿ ಅವರೆಲ್ಲ ನುಸುಳುಕೋರರಾಗಿ ಬಂದಿರ್ಬೋದಾಗಿರ್ಬೋದು. ಆದರೆ ನಾವು ನಮ್ಮ ಕಂಪನಿ ಸೇರಿಸುವಾಗ ನಾವು ಅವರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ನಾವು ತಗೊಂಡಿದ್ದೇವೆ. ನಮಗೆ ಅನಿಸ್ತಾ ಇದೆ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.